ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಪ್ಲಾನ್ ಮಾಡಿಕೊಂಡು ಭೂಮಿನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಲೇ ನಾಟಕ ಶುರು ಮಾಡ್ಕೊಂಡಿರ್ತಾಳೆ. ಭೂಮಿನೂ ಕೂಡ ನಾನು ಇಲ್ಲಿರಬಾರ್ದು, ಇಲ್ಲಿದ್ದರೆ ನಮ್ಮ ಮನೆಯವರಿಗೆಲ್ಲ ಸುಮ್ಮನೆ ಬೇಜಾರು, ನಾನು ಈ ಮನೆ ಬಿಟ್ಟು ಹೋಗೋದೇ ಸರಿ, ನನ್ನ ತಪ್ಪು ಇಲ್ಲ ಅಂತ ಸಾಬೀತುಪಡಿಸೋವರೆಗೂ ಅಜಿತ್ ಸಾಹೇಬರು ನಾನು ಮನೆ ಬಿಟ್ಟು ಹೋಗೋದೇ ಒಳ್ಳೆಯದು ಅಂತ ಭೂಮಿ ಕೂಡ ಹೊರಟು ನಿಂತಿರ್ತಾಳೆ. ಅಷ್ಟರಲ್ಲಿ ಸಂಗೀತ ಬಂದು, ಏ ಭೂಮಿ, ಏನಮ್ಮ ಮಾಡ್ತಾ ಇದೆಯಾ, ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೆಯಾ? ಅಜಿತ್ ಇಲ್ಲದೆ ಇರೋ ಸಮಯದಲ್ಲಿ ನೀನು ಈ ಥರ ಮಾಡೋದು ನಿಜವಾಗ್ಲೂ ಸರಿ ಇಲ್ಲ. ಈಗಲೇ ಅಜಿತ್ಗೆ ಫೋನ್ ಮಾಡ್ತೀನಿ. ಈ ಥರ ಎಲ್ಲ ಮಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಮನೆ ಸೊಸೆ ಹಬ್ಬದ ದಿನ ಮನೆ ಬಿಟ್ಟು ಹೋಗ್ತಾರಾ? ಏನಾಗಿದೆ ನಿನಗೆ? ತಪ್ಪು ಮಾಡ್ಕೊಂಡು ಸಂಗೀತ ಬೈತಾ ಇರ್ತಾರೆ. ಆಗ ಭೂಮಿ, ಇಲ್ಲ ಅತ್ತೆ, ನಾನು ಈ ಮನೇಲಿದ್ರೆ 4 ಜನ ಏನಾದರೂ ಮಾತಾಡ್ತಾರೆ, ಆಗ ಈ ಮನೆಗೂ ಕೂಡ ಕೆಟ್ಟ ಹೆಸರು. ಅದಕ್ಕೋಸ್ಕರ ನಾನು ಪಲ್ಲವಿ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ದಿನ ನಾನು ತವ್ರ ಮನೇಲಿ ಇದ್ದು ಬರ್ತೀನಿ. ಇಲ್ಲಿ ಎಲ್ಲ ಸರಿ ಹೋಗಿ ನಂದೇನು ತಪ್ಪಿಲ್ಲ ಅಂತ ಸಾಹೇಬ್ರು ಪ್ರೂವ್ ಮಾಡೋವರೆಗೂ ನಾನು ಅಲ್ಲೇ ಇರ್ತೀನಿ. ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ. ಹೋಗು, ನೀನು ಯಾವುದೇ ಕಾರಣಕ್ಕೂ ಈ ಮನೆಗೆ ಮಾತ್ರ ವಾಪಸ್ ಬರಲ್ಲ ಅಂತ ದೇವಯಾನಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಆಗ ಅಂಜು, ಮಾಮ್, ಇದೆಲ್ಲ ನಿಂದೆ ಪ್ಲಾನಾ, ನೀವೇ ಮಾಡಿಸಿದ್ದ ಅಂತ ಅಂದಾಗ, ಎಸ್ ಬೇಬಿ, ಇದನ್ನೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರನೇ, ನೀನು ಏನು ಯೋಚನೆ ಮಾಡಬೇಡ. ಇವಳು ಇಲ್ಲಿಂದ ಹೋಗ್ತಾಳಷ್ಟೇ, ವಾಪಸ್ ಮಾತ್ರ ಬರೋದಿಲ್ಲ ಅಂತ ದೇವಯಾನಿ ಹೇಳಿದಾಗ, ಎಸ್ ಮಾಮ್, ಇವಳೊಂದು ಸರಿ ಹೋದ್ರೆ ಸಾಕು ಈ ಮನೆಯಿಂದ, ನಾನಷ್ಟು ಅದರಲ್ಲಿ ಅಜಿತ್ನ ನನ್ನ ಕಡೆ ಸೆಳ್ಕೊತೀನಿ. ಇವಳು ವಾಪಸ್ ಬರೋ ಅಷ್ಟರಲ್ಲಿ ಅಜಿತ್ನ ನಾನು ಅಷ್ಟರಲ್ಲಿ ಮದುವೆ ಆಗ್ಬಿಡ್ತೀನಿ. ಇನ್ನು ಈ ಮನೆಗೂ ಅಜಿತ್ಗೂ ಇವಳಿಗೂ ಎಲ್ಲ ಋಣನೂ ಮುಗ್ದೋಗಿರುತ್ತೆ. ಈ ಮನೆಗೆ ಇವಳು ಮತ್ತೆ ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂಜು ಹೇಳ್ತಾಳೆ. ಎಸ್ ಬೇಬಿ, ಇವಳು ಮತ್ತೆ ಈ ಮನೆಗೆ ವಾಪಸ್ ಬರ್ದಿರೋ ಥರ ನಾವೆಲ್ಲ ನೋಡ್ಕೋಬೇಕು. ಅಶ್ವಿನಿ, ನಿನ್ನ ಕೆಲಸನೇ ಇದು. ಇವಳು ವಾಪಸ್ ಹೋದಳು ಮತ್ತೆ ಈ ಮನೆಗೆ ವಾಪಸ್ ಬರ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕೆಂದರೆ ಆ ಅಜಿತ್ ಇದ್ದಾನಲ್ಲ, ಅವನು ಈ ಭೂಮಿ ತಪ್ಪಿಲ್ಲ ಅಂತ ಸಾಬೀತುಪಡಿಸೋಕ್ಕೆ ಏನು ಬೇಕಾದರೂ ಮಾಡ್ತಾನೆ. ಅದ್ರ ಜೊತೆಗೆ ಆ ಸತ್ಯಣ್ಣನು ಬೇರೆ ಸೇರ್ಕೊಂಡಿದ್ದಾನೆ. ಹೇಗಾದರೂ ಮಾಡಿ ಇವರಿಬ್ಬರು ಈ ಸಮಸ್ಯೆನ ಬಗೆಹರಿಸ್ತಾರೆ. ಅದಕ್ಕೋಸ್ಕರ ನಾವು ತುಂಬ ಹುಷಾರಾಗಿರಬೇಕು. ಅಜಿತ್ಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರ್ದು. ಅಜಿತ್ಗೆ ಯಾವ ವಿಷಯನೂ ಗೊತ್ತಾಗದೇ ಇರೋ ಥರ ನೀನು ನೋಡ್ಕೋಬೇಕು ಅಂತ ಅಶ್ವಿನಿಗೆ ದೇವಯಾನಿ ಹೇಳ್ತಾಳೆ. ಖಂಡಿತ ಮೇಡಮ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಂತೀನಿ. ಇವಳು ಹೋದವಳು ಯಾವುದೇ ಕಾರಣಕ್ಕೂ ವಾಪಸ್ ಮತ್ತೆ ಮನೆಗೆ ಬರೋದಿಲ್ಲ, ಹಾಗೆ ನಾನು ಮಾಡ್ತೀನಿ. ಸರಿ ಆಯಿತು, ನಾನು ಹೇಳಿರೋ ಕೆಲಸ ಇನ್ನೊಂದು ನೆನಪಿರ್ಬೇಕಲ್ವ ನಿನಗೆ ಅಂದಾಗ, ಏನು ಮಾಮ್ ಅದು ಅಂತ ಅಂಜನಾ ಹೇಳ್ತಾಳೆ. ಅಂಜನಾ, ಅದೆಲ್ಲ ಬೇಡದೇ ಇರೋ ವಿಷಯ, ಇಷ್ಟೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರನೇ. ನೀನು ಅಜಿತ್ ಬಂದಾಗ ಅವನ್ನ ಹೇಗೆ ಹೊಲಿಸ್ಕೋಬೇಕು, ಹೇಗೆ ಅವ್ನ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡು. ಅಷ್ಟು ಮಾಡಿದರೆ ಸಾಕು. ಹೋಗಿ ಬೇಗ ರೆಡಿ ಆಗು ಅಂತ ಅಂಜನನ ಅಲ್ಲಿಂದ ಕಳಿಸ್ತಾಳೆ ದೇವಯಾನಿ. ಆಗ ಅಶ್ವಿನಿ, ಏನು ಮೇಡಮ್ ವಿಷಯ ಅಂತ ಕೇಳಿದಾಗ, ಅದೇ ನಾನು ಅವತ್ತು ನಿನಗೆ ಹೇಳಿದ್ನಲ್ಲ, ಈ ಭೂಮಿ ಹೋಗಿದ ತಕ್ಷಣ ಶ್ರವಣ್ ಬಂದೇ ಬರ್ತಾನೆ. ನೀನು ಮನಸ್ವಿನಿ ಥರ ನಾಟಕ ಮಾಡಬೇಕು, ಮನೆಯವ್ರನ್ನೆಲ್ಲ ಮನಸ್ವಿನಿ ಅಂತ ಹೇಳಿ ಒಪ್ಪಿಸ್ಬೇಕು, ನಂಬಿಸ್ಬೇಕು ಅಂತ ಹೇಳಿದ್ನಲ್ವಾ. ಇವಳು ಹೋಗಿದ ತಕ್ಷಣನೇ ನೀನು ನಿನ್ನ ನಾಟಕನ ಶುರು ಮಾಡ್ಕೋ ಅಂತ ದೇವಯಾನಿ ಹೇಳಿದಾಗ, ಆಯಿತು ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ, ನೋಡ್ತಾ ಇರಿ ಹೇಗೆ ನಾಟಕ ಮಾಡ್ತೀನಿ ಅಂತ. ಮನೆಯವರೆಲ್ಲ ನಾನೇ ಮನಸ್ವಿನಿ ಅಂತ ಒಪ್ಕೋಬೇಕು, ಆಗ ನಾಟಕ ಮಾಡ್ತೀನಿ. ಅವರಿಗೆ ಬೇರೆ ಯಾರಾದರೂ ಬಂದು ಇವಳು ಮನಸ್ವಿನಿ ಅಲ್ಲ ಅಂತ ಹೇಳಿದ್ರು ಕೂಡ ಅವರು ನಂಬೋ ಸ್ಥಿತಿಲಿ ಇರಬಾರ್ದು, ಹಾಗೆ ಮಾಡ್ತೀನಿ. ಅಶ್ವಿನಿ ಹೇಳ್ತಾಳೆ, ಸರಿ, ಹಾಗಾದರೆ ನೀನು ಇನ್ನೂ ನನ್ನ ಜೊತೆ ಜಾಸ್ತಿ ಹೊತ್ತು ಮಾತಾಡಬೇಡ, ಮನೇಲಿ ಯಾರಿಗಾರು ಡೌಟ್ ಬಂದ್ಬೋದು ಅಂತ ಅಶ್ವಿನಿನ ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಭೂಮಿ ಹೊರಟು ನಿಂತಿರುವಾಗ ದೇವಯಾನಿ ಬಂದು, ಭೂಮಿ, ಯಾಕೆ ಮಾಡ್ತಾ ಇದೆಯಾ, ಅಜಿತ್ ಬರೋವರೆಗಾದ್ರೂ ಸುಮ್ಮನೆ ಇರು ಅಂತ ಅವಳ ಮುಂದೆ ನಾಟಕ ಮಾಡ್ತಾ ಇರ್ತಾರೆ. ಇಲ್ಲ ಮೇಡಮ್, ನಾನು ಹೋಗಲೇಬೇಕು, ನೀವೇನು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಇದೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರನೇ, ನಾನು ವಾಪಸ್ ಬಂದ್ಬಿಡ್ತೀನಿ ಅಂತ ಭೂಮಿ ಹೇಳಿದಾಗ, ಇಲ್ಲ ಭೂಮಿ, ನಿನ್ನ ಎಲ್ಲೂ ಹೋಗಿ ನಾನು ಬಿಡೋದಿಲ್ಲ. ಮನೆ ಬಂದಿರೋ ಸೊಸೆ ಮನೆ ಮಗ ಇಲ್ದಾಗ ಈಗ ಹೋಗೋದು ತಪ್ಪು. ಒಂದು ಸ್ವಲ್ಪ ಸುಮ್ಮನೆ ಇರು, ನಾನು ಈಗಲೇ ಅಜಿತ್ಗೆ ಫೋನ್ ಮಾಡ್ತೀನಿ ಅಂತ ಸಂಗೀತ ಹೇಳ್ತಾರೆ. ಅಜಿತ್ಗೆ ಫೋನ್ ಮಾಡೋಕೆ ಹೋದಾಗ ಸಂಗೀತ ಈ ಕಡೆ ಭೂಮಿ ಮನೆಯಿಂದ ಆಚೆ ಬಂದ್ಬಿಡ್ತಾಳೆ. ಸಂಗೀತ ಅಜಿತ್ಗೆ ಫೋನ್ ಮಾಡಿ, ಲೋ ಅಜಿತ, ಎಲ್ಲ ಇದೆಯಾ, ಬೇಗ ಬಾರೋ ಅಂತ ಹೇಳಿದಾಗ, ಯಾಕಮ್ಮ ಏನಾಯ್ತು ಅಂತ ಅಜಿತ್ ಕೇಳ್ತಾರೆ. ಎಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀನು ಬೇಗ ಮನೆಗೆ ಬಾ. ಭೂಮಿ ಅಂತ ಇದ್ದಾಗ, ಏನಮ್ಮ ಭೂಮಿ ಅಂತ ಇದೆಯಾ ಅಂತೇಳಿ ಅಜಿತ್ ಟೆನ್ಷನ್ ಮಾಡ್ಕೊತಾರೆ. ಭೂಮಿಗೆ ಏನೋ ಆಗಿರ್ಬೋದು ಮನೆಯಲ್ಲಿ, ಅದಕ್ಕೆ ಅಮ್ಮ ಭೂಮಿ ಅಂತ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡಿದ್ರು ಅಂತ ಹೇಳಿ ಅರ್ಧದಲ್ಲೇ ಫೋನ್ ಕಟ್ ಮಾಡಿದ್ರು. ಸತ್ಯಣ್ಣ, ಬೇಗ ಬನ್ನಿ ಮನೆಗೆ ಹೋಗೋಣ, ಭೂಮಿಗೆ ಆಗದೆ ಇರೋರೆ ಈ ಥರ ಎಲ್ಲ ಮಾಡಿದ್ದಾರೆ, ಈ ಭೂಮಿಗೆ ಏನಾಯ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೊಂಡು ಅಜಿತ್ ಮನೆಗೆ ಬರ್ತಾ ಇರ್ತಾನೆ. ಅಲ್ಲ, ಈ ಭೂಮಿ ಯಾಕೆ ಈ ಥರ ಆಡ್ತಿದ್ದಾಳೆ, ಇದನ್ನೆಲ್ಲ ಬಿಟ್ಟಾಕಿ ಆರಾಮಾಗಿರ್ಬೋದಲ್ವಾ, ಸ್ವಲ್ಪ ದಿನದಲ್ಲೇ ನೀನೆಲ್ಲ ಸಾಬೀತು ಮಾಡ್ತೀಯಲ್ವಾ, ಅವಳದೇನು ತಪ್ಪಿಲ್ಲ ಅಂತ ಈ ಭೂಮಿ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಸತ್ಯಣ್ಣ ಹೇಳ್ತಾರೆ.
ಭೂಮಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಇದೆಲ್ಲ ವಸ್ತು, ನನ್ನಿಂದಾಗಿ ಪಾಪ ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಅಜಿತ್ ಹೇಳಿ ಮನೆಗೆ ಬರ್ತಾನೆ. ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಭೂಮಿಗೆ ಏನಾಯಿತು ಅಂತ ಮನೇಲಿ ವಿಚಾರಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.